ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಕ್ಕಳೇ, ಇವತ್ ನಾವು ನವಗ್ರಹ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ನವಗ್ರಹ ಅಂದ್ರೇನು? ನವ ಅಂದ್ರೆ 9, ಗ್ರಹ ಅಂದ್ರೆ ಇಂಗ್ಲಿಷ್ನಲ್ಲಿ ಪ್ಲಾನೆಟ್ ಅಂತ. ನೀವೆಲ್ಲ ಸೌರ್ಯಮಂಡಲ ಅಥವಾ ಸೋಲಾರ್ ಸಿಸ್ಟಮ್ ಅನ್ನೋ ಪದವನ್ನ ಕೇಳಿದಿರಲ್ವಾ? 9 ಗ್ರಹಗಳು ಸೂರ್ಯನ ಸುತ್ತ ಸುತ್ತೋದನ್ನ ಸೂರ್ಯಮಂಡಲ ಅಂತ ಕರಿತೀವಿ. ನಮ್ಮ ಗುರು ಹಿರಿಯರು ಕೂಡ ಸಾವಿರಾರು ವರ್ಷಗಳ ಹಿಂದೆನೆ ಬ್ರಹ್ಮಾಂಡದಲ್ಲಿರುವ 9 ಗ್ರಹಗಳು ಬಹಳ ಶಕ್ತಿಶಾಲಿ ಮತ್ತು ಮಾನವರ ಜೀವನದ ಮೇಲೆ ಪ್ರಭಾವ ಬೀರುವಂತ ಶಕ್ತಿ ಹೊಂದಿದೆ ಅಂತ ನಂಬಿದ್ರು. ಮತ್ತೆ ಅದನ್ನ ಪೂಜೆ ಕೂಡ ಮಾಡ್ತಾ ಇದ್ರು. ಪರಮಜ್ಞಾನಿಗಳಾದ ಮಹರ್ಷಿ ವ್ಯಾಸರು ಈ ನವಗ್ರಹ ಶ್ಲೋಕವನ್ನ ಬರೆದಿದ್ದಾರೆ. 9 ಗ್ರಹಗಳಿಗೆ 9 ಶ್ಲೋಕಗಳು ಇವೆ. ಇವತ್ತು ಒಂದೇ ಶ್ಲೋಕದಲ್ಲಿ ಎಲ್ಲಾ 9 ಗ್ರಹಗಳನ್ನ ಹೇಗೆ ಸ್ಮರಿಸೋದು ಅಂತ ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ನವಗ್ರಹ ಅಂದ್ರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳು. ನಾವು ಈ 9 ಗ್ರಹಗಳನ್ನ ಸ್ಮರಿಸ್ಕೋತಾ ಇದ್ದೀವಿ. ಈ 9 ಗ್ರಹಗಳನ್ನ ಸ್ಮರಿಸಿ ಪ್ರಾರ್ಥನೆ ಮಾಡೋದ್ರಿಂದ ಜೀವನದಲ್ಲಿ ಬರೋ ಎಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತೆ. ನೀವು ದೇವಸ್ಥಾನಕ್ಕೆ ಹೋದಾಗ ಹೊರಗೆ ನವಗ್ರಹ ಗುಡಿಯನ್ನ ನೋಡಿದಿರಲ್ವಾ? ಆ ಗುಡಿಯನ್ನ ಸುತ್ತ ಹಾಕುವಾಗ ಈ ಶ್ಲೋಕವನ್ನು ಹೇಳೋ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಈಗ ಗೊತ್ತಾಯ್ತಲ್ವಾ ಈ ಶ್ಲೋಕದ ಅರ್ಥ ಏನು ಅಂತ? ಮತ್ತೆ ಮುಂದಿನ ಸಾರಿ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ನಮಸ್ತೆ.